ಹಿರಿಯ ಐಆರ್ಎಸ್ ಅಧಿಕಾರಿ ಅಮಿತ್ ಕುಮಾರ್ ಸಿಂಘಲ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ ನಂತರ ಸಿಬಿಐ ಸುಮಾರು 1 ಕೋಟಿ ರೂಪಾಯಿ ನಗದು ಮತ್ತು 3.5 ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದೆ. 25 ಲಕ್ಷ ರೂಪಾಯಿ ಲಂಚ ಆರೋಪದಲ್ಲಿ ಆ ಅಧಿಕಾರಿಯನ್ನು ಬಂಧಿಸಲಾಗಿತ್ತು. ಇನ್ನು ಐಆರ್ಎಸ್ ಅಧಿಕಾರಿ ಮತ್ತು ಅವರ ಸಹಚರ ಹರ್ಷ್ ಕೋಟಕ್ ಅವರ ನಿವಾಸದ ಮೇಲೆ ಕೂಡ ಸಿಬಿಐ ದಾಳಿ ನಡೆಸಿದೆ. ಇನ್ನು ಕೇಂದ್ರ ತನಿಖಾ ದಳ ಇಂದು ದೆಹಲಿಯಲ್ಲಿ ಬಂಧಿತ ಹಿರಿಯ ಭಾರತೀಯ ಕಂದಾಯ ಸೇವೆ ಅಧಿಕಾರಿ ಮತ್ತು ಲಂಚ ಪ್ರಕರಣದ ಮತ್ತೊಬ್ಬ ಆರೋಪಿಗೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ಶೋಧ ನಡೆಸುತ್ತಿರುವಾಗ ಸುಮಾರು 3.5 ಕಿಲೋಗ್ರಾಂಗಳಷ್ಟು ಚಿನ್ನ, 2 ಕಿಲೋಗ್ರಾಂಗಳಷ್ಟು ಬೆಳ್ಳಿ ಮತ್ತು ಸುಮಾರು 1 ಕೋಟಿ ರೂಪಾಯಿ ನಗದು ವಶಪಡಿಸಿಕೊಂಡಿದೆ. ಇದೀಗ ನಡೆಯುತ್ತಿರುವಂತಹ ತನಿಖೆಯು 2007ರ ಬ್ಯಾಚ್ನ ಐಆರ್ಎಸ್ ಅಧಿಕಾರಿ ಅಮಿತ್ ಕುಮಾರ್ ಸಿಂಘಲ್ ಸೇರಿದಂತೆ ಇಬ್ಬರು ಆರೋಪಿಗಳ ಬಂಧನಕ್ಕೆ ಸಂಬಂಧಪಟ್ಟಿದೆ. ಇನ್ನು ಪ್ರಸ್ತುತ ತೆರಿಗೆ ಪಾವತಿದಾರರ ಸೇವೆಗಳ ನಿರ್ದೇಶನಾಲಯದಲ್ಲಿ ಅವರು ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಸಹಚರ ಹರ್ಷ ಕೋಟಕ್ ಅವರನ್ನು ಸಹ ಟ್ರ್ಯಾಪ್ ಕಾರ್ಯಾಚರಣೆಯ ನಂತರ ಬಂಧಿಸಲಾಗಿದೆ. ಇನ್ನು 25 ಲಕ್ಷ ರೂಪಾಯಿ ಮೊತ್ತದ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ತನಿಖೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪಿಟಿಐ ಸುದ್ದಿ ಸಂಸ್ಥೆಯ ಪ್ರಕಾರ ಲಾಪಿನೋಸ್ ಪಿಜ್ಜಾ ಮಾಲೀಕರಾದ ಸನಮ್ ಕಪೂರ್ ಅವರಿಗೆ ನೀಡಲಾದಂತಹ ಆದಾಯ ತೆರಿಗೆ ನೋಟಿಸ್ ಅನ್ನು ಕೂಡ ಇತ್ಯರ್ಥಪಡಿಸಲು ಅಮಿತ್ ಕುಮಾರ್ ಸಿಂಘಲ್ ಒಟ್ಟು 45 ಲಕ್ಷ ರೂಪಾಯಿ ಲಂಚವನ್ನು ಕೇಳಿದ್ದಾರಂತೆ. ಇನ್ನು ಅದರಲ್ಲಿ ಮೊದಲ ಕಂತಾಗಿ 25 ಲಕ್ಷ ರೂಪಾಯಿ ಹಣವನ್ನು ಶನಿವಾರ ಪಂಜಾಬ್ನ ಮೊಹಾಲಿಯಲ್ಲಿರುವ ಅವರ ನಿವಾಸಕ್ಕೆ ತಲುಪಿಸಲಾಯಿತು. ನಂತರ ಅಲ್ಲಿ ಅಧಿಕಾರಿಯ ಪರವಾಗಿ ಕೋಟಕ್ ಹಣವನ್ನು ಪಡೆದಿದ್ದಾರೆ ಎಂದು ಆರೋಪ ಮಾಡಲಾಗುತ್ತಿದೆ. ಇನ್ನು ದೆಹಲಿ ಮತ್ತು ಪಂಜಾಬ್ನಲ್ಲಿರುವಂತಹ ಸಿಂಘಲ್ನ ಮನೆಯ ಆವರಣದಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಸಿಬಿಐ 1 ಕೋಟಿ ರೂಪಾಯಿ ನಗದು, 3.5 ಕೆಜಿ ಚಿನ್ನ ಮತ್ತು 2 ಕೆಜಿ ಬೆಳ್ಳಿಯನ್ನು ಕೂಡ ವಶಪಡಿಸಿಕೊಂಡಿದೆ. ಇನ್ನು ಅಮಿತ್ ಕುಮಾರ್ ಸಿಂಘಲ್ 2007ರ ಬ್ಯಾಚ್ನ ಭಾರತೀಯ ಕಂದಾಯ ಸೇವೆ ಅಧಿಕಾರಿಯಾಗಿದ್ದು ದೆಹಲಿಯ ತೆರಿಗೆ ಪಾವತಿದಾರರ ಸೇವೆಗಳ ನಿರ್ದೇಶನಾಲಯದಲ್ಲಿ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದರು. ಸಿಂಘಲ್ ಅವರನ್ನು ಪಿಜ್ಜಾ ಚೈನ್ ಮಾಲೀಕರಿಂದ 25 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಬಂಧಿಸಲಾಗಿದೆ. ಇನ್ನು ಸನಮ್ ಕಪೂರ್ ನೀಡಿದ ದೂರಿನ ನಂತರ ಅದೇ ದಿನ ಸಿಬಿಐ ಸಿಂಘಲ್ ಅವರನ್ನು ಕೂಡ ಬಂಧಿಸಿತು. ಸಿಂಘಲ್ ಮತ್ತು ಕೋಟಕ್ ಇಬ್ಬರನ್ನು ಚಂಡೀಗಢದ ವಿಶೇಷ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಜೂನ್ 13ರವರೆಗೆ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.